ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ರು, ಗೊತ್ತಾ ನಿಮಗೆ? ಗೊತ್ತಾ? ಸರಿ, ಇವತ್ತು ಏನು ನೂತನವಾಗಿ ಪ್ರಧಾನಿ ಆಗಿದ್ದಾರೆ, ಅವ್ರನ್ನ ನಾವು ಸ್ವಾಗತವನ್ನ ಬಯಸ್ತೇವೆ, ಅಭಿನಂದಿಸ್ತೇವೆ ಮೊದಲನೇದಾಗಿ. ಆಮೇಲೆ ಅವ್ರು ಮಾತಾಡುವಾಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಎರಡೂ ರಾಷ್ಟ್ರಗಳನ್ನ ಉಭಯ ಸಂಬಂಧಗಳನ್ನು ಚೆನ್ನಾಗಿ ಬೆಳೆಸ್ಕೊತೀವಿ, ನಾವು ಚೆನ್ನಾಗಿರ್ಬೇಕು ಅನ್ನೋ ಬಯಕೆ ನಮಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ರಾಜಕಾರಣ ಮತ್ತೆ ಪಾಕಿಸ್ತಾನ ಭಾರತದವರು ಅಂತ ಹೇಳೋದು ಬೇಡ. ಬಟ್ ಅವ್ರು ಒಳ್ಳೆ ಬಯಕೆಯಿಂದ ಶಾಂತಿಯನ್ನ ಬಯಸಿ ನಮ್ಮಿಂದ ವಿಶ್ವಾಸಕ್ಕೆ ಬಂದ್ರೆ ನಮ್ಮ ಭಾರತನೂ ಅವ್ರಿಗೆ ಸಹಕಾರ ಕೊಡ್ತದೆ. ಕೊಡ್ಲೇಬೇಕು, ಕೊಡ್ಬೇಕಾದ ಅನಿವಾರ್ಯನು. ಹಿಂಸೆಗಳಿಂದ ನಾವು ಯಾವ್ದನ್ನು ಗೆಲ್ಲಕ್ಕಾಗಲ್ಲ. ಮನುಷ್ಯ ಅಂದ್ರೆ ಹುಟ್ಟಿದ ಮೇಲೆ ಎಲ್ಲೋ ಶಾಂತಿಯನ್ನ ಬಯಸ್ಬೇಕು. ಮತ್ತೆ ಅವ್ರ ಬಯಕೆಗಳು ಒಳ್ಳೆ ರೀತಿಯಲ್ಲಿ ಬಂದಿದ್ದಾದ್ರೆ ಜನ ಮೆಚ್ಕೊಳ್ಳುವಂತದ ಕೆಲಸನ ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಇಂಥ ವಿಷಯದಲ್ಲಿ ಅವ್ರು ಪ್ರಧಾನ ಆದ ಮೊದಲನೇ ಸಾರಿನೇ ಪಾಕಿಸ್ತಾನಕ್ಕೆ ಹೋಗಿ ಬಂದಂಥವ್ರು. ಅವ್ರ ನವಾಜ್ ಶರೀಫ್ ಅವ್ರ ಮಗಳ ಮದುವೆಗೆ ಹೋಗಿ ಬಂದಂಥದ್ದು. ಮತ್ತೆ ಬಹಳ ಟೀಕೆಗೊಳಗಾದ್ರು, ಪಾಕಿಸ್ತಾನಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಂತ. ಆದ್ರೂ ದೇಶದ ಒಗ್ಗಟ್ಟು, ದೇಶದ ಹೋಗಿದ್ರು, ಖರೀದಿರನೇ ಹೋಗಿದ್ರು, ಅದು ಹೇಳು. ಅಲ್ಲಲ್ಲ, ಅದು ಹೋಗಿದ್ರು ರಿಲಯನ್ಸ್ ನವರು ಪಾಕಿಸ್ತಾನದಲ್ಲಿ. ಅಲ್ಲಲ್ಲ, ಈಗ ಎಲ್ಲರೂ ಪಾಕಿಸ್ತಾನ ಪಾಕಿಸ್ತಾನವನ್ನ ಇವತ್ತು ಕಾಶ್ಮೀರದಲ್ಲಿ ಎರಡು ಜೆಂಡಾ, ಎರಡು ಒಂದ್ ನಿಮಿಷ ಪ್ರಿಯ ವೀಕ್ಷಕರೇ, ಈ 20 ಸಾಲ ಮನ್ನಾ ತಮ್ಮ ಮಿತಿಯ ಒಳಗೆ ಈ ಸಮ್ಮಿಶ್ರ ಸರ್ಕಾರ ಮಾಡಿದೆ. ನೋಬಡಿ ಕ್ಯಾನ್ ಡಿನೈ ಇಟ್. ಇನ್ನೂ ಜಾಸ್ತಿ ಮಾಡಕ್ ಹೋದ್ರೆ ಸರ್ಕಾರ ಮುಳುಗು ಹೋಗ್ತಿತ್ತು, ದುಡ್ಡಿಲ್ಲೇ. ದೇ ಡಿಡ್ ಇಟ್. ಅದರ ಎಪ್ರಿಸಿಯೇಷನ್ 45,000 ಕೋಟಿದ 40,000, ಅದನ್ನ ಎಪ್ರಿಸಿಯೇಷನ್ ಮಾಡುವಂಥದ್ದು ಒಂದು ಪ್ರತಿಪಕ್ಷದ ಕೆಲಸ. ಎರಡನೇದು, ವಾಟ್ ಐ ಬಿಲೀವ್, ಇಡೀ ರೈತರ ಆರ್ಥಿಕತೆ ಏನಿದೆ ಅಂದ್ಕೊಂಡ್ರೆ ಮಾಡಿ. ಅಲ್ಲ, ಈಗ ಭಾರತೀಯ ಜನತಾ ಪಕ್ಷ ಯಾವತ್ತೂ ರೈತರ ಪರವಾಗಿದೆ, ರೈತರನ್ನ ಬಿಟ್ಕೊಡೋ ಮಾತು ಬರಲ್ಲ. ಆದರೆ ಕುಮಾರಣ್ಣವರು ಎಲ್ಲೋ ಒಂದ್ ಕಡೆ ಎಡುದ್ರು. ಅವರು ಅವರ ಪ್ರಣಾಳಿಕೆಯಲ್ಲಿ ನಾನು ರೈತರ ಸಾಲ ಮನ್ನಾ ಮಾಡ್ತೇನೆ, ಯಾವುದು ಟ್ಯಾಕ್ಸ್ ಹಾಕಲ್ಲ, ಯಾವುದೇ ರೀತಿ ನಾನು ಯಾರಿಗೂ ಜನಸಾಮಾನ್ಯರಿಗೆ ತೊಂದರೆ ಕೊಡೋದಿಲ್ಲ, ಆ ರೀತಿ ನಾನು ಮನ್ನಾ ಮಾಡ್ತೀನಿ ಅಂತೇಳಿ ನಾಮಕಾ ಪಾಟೀಲ್ ತರ ಇವತ್ತು ನಾನು ಮನ್ನಾ ಮಾಡಿದ್ದೀನಿ ಅಂತ ಅಂಕಿಅಂಶ ತೋರಿಸ್ತಾ ಇದ್ರೆ ಎಲ್ಲಿ ಅದ್ರ ಕಾರ್ಯಗತ ಆಗಿದೆ? ಇವತ್ತು ಯಾವ ಹಳ್ಳಿ ಎಲ್ಲಿ ಯಾರಿಗೆ ಮನ್ನಾ ಮಾಡಿದ್ದಾರೆ, ಯಾವ ಸಂಪನ್ಮೂಲ ಕ್ರೋಢೀಕರಿಸಿದ್ದಾರೆ, ಯಾವ ರೀತಿಯಲ್ಲಿ ಅವ್ರು ಮನ್ನಾ ಮಾಡುವಂತ ಆಶ್ವಾಸನೆ ಕೊಟ್ಟಿದ್ದನ್ನ ಬೆಳಕಿಗೆ ತರಂತ ಕೆಲಸ ಆಗ್ತಾ ಇದೆ. ಬರೀ ಪುಸ್ತಕದಲ್ಲಿ ಇದೆ ವಿನ ಹೊರಗಡೆ ಏನಾಗಿಲ್ಲ. ನರಸಿಂಹಮೂರ್ತಿ ಇಸ್ ಅಲೆಜಿಂಗ್ ಅಗೇನ್ಸ್ಟ್ ಯುವರ್ ಚೀಫ್ ಮಿನಿಸ್ಟರ್, ಯುವರ್ ಪಾರ್ಟಿ. ಸರ್ ನೋಡಿ, ಇವತ್ತು ಬಿಜೆಪಿ ಪಕ್ಷದವರು ವಿರೋಧ ಪಕ್ಷದ ಸ್ಥಾನದಲ್ಲಿ ನಾಚಿಕೆನ ಪದ ಬಳಸಬೇಡಿ ನೀವು. ಶೋ ಮಾಡಿ ಅದು ಬಿಟ್ಟು ಬೇಕಾಗಿತ್ತು, ಅದಕ್ಕಾಗಿ ಮಾತಾಡಿದ್ರೆ ನೀವು. ನಾವು ಸೆಷನ್ ಅಲ್ಲಿ ಮನ್ನಾ ಮಾಡಿರೋದು ಸಾಲ. ಒಂದು ನಿಮಿಷ ಚಿರಾರಾಮ್, ರೈತರ ಹೆಸರೇನು ಮಾತಾಡಿದಂತವರು ಶೂಟ್ ಮಾಡಿ ಅಲ್ಲ. ಈಗ ನಾವು ಆ 104 ಮಕ್ಕಳು ಕುಂತಿ ಮಕ್ಕಳು ಅಂತ ನಾನು ಒಪ್ಕೊಳಕ್ ಸಾಧ್ಯ ಇಲ್ಲ. ಯಾವ ಅರ್ಥದಲ್ಲಿ ಹೇಳೋದು ಯಶಸ್ವಿ ಆಯಮ್ನೆ ಹೇಳ್ಬೇಕಾಗ್ತದೆ ಉತ್ತರ. ಅದನ್ನ ನಾವು ಸಮರ್ಸ್ಕೊಳ್ಳೋಂತ ವಿಚಾರ ಅಲ್ಲ. ಯಾಕಂದ್ರೆ ಕುಂತಿಗೆ ಇರೋದು 5 ಮಕ್ಕಳು, ಅದರಲ್ಲಿ ಹೊರಗಳ ಮುಖಾಂತರ ಹುಟ್ಟುದು ಆಗಿದೆ, ಅದು ಬೇರೆ ವಿಚಾರ. ಆದ್ರೆ ಸೂರ್ಯನ ಮೂಲಕ ಹುಟ್ಟದಂತ ಕರ್ಣ ಈ ಕಡೆ ಹೊಂಟೋಗಿದ್ದ. ಇವತ್ತು ರೈತರನ್ನ ಯಾಮಾರಿಸಿದ್ದು JDS ನವರು. ಇವತ್ತು ರೈತ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದವರು ವಂಚನೆ ಮಾಡಿದಂತವ್ರು. ಅವರು ಪ್ರಣಾಳಿಕೆಯಲ್ಲಿ ಸಂಪೂರ್ಣವಾಗಿ ನಾನು ಮನ್ನಾ ಮಾಡ್ತೇನೆ 24 ಗಂಟೆ ಅಂತ ಹೇಳಿ 3 ತಿಂಗಳಾದ್ರೂ ಇನ್ನು ಮನ್ನಾ ಮಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇನ್ನೂ ಹುಡ್ಕಾಡ್ತಾ ಇದೀವಿ. ಬ್ಯಾಂಕ್ಗಳಿಗೆ ಹೋಗ್ತಾ ಇದೀವಿ, ಕೇಳ್ತಾ ಇದೀವಿ, ಒಪ್ಪಿಸ್ತಾ ಇದೀವಿ. 40 ಕೋಟಿ 43 ಕೋಟಿ ಅಂತ ಹೇಳ್ತಾರೆ. ಎಲ್ಲಿಂದ ಬರ್ತಾ ಇದೆ ದುಡ್ಡು? ದಾಳಿಂಬೆ ಹೂವ ಇಟ್ಬಿಟ್ರು. ಇವತ್ತು ರೈತರ ಕಿವಿಯಲ್ಲಿ ದಾಳಿಂಬೆ ಹೂವ ಇಟ್ಟಿದ್ರು. ಏನೇನ್ ಮಾಡ್ಬೇಕು ಸರ್ಕಸ್ ಮಾಡ್ತಾರೆ, ಸದ್ಯಕ್ಕೆ ಆಗ್ತಾ ಇಲ್ಲ ಅವರಿಂದ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ರೈತರಿಗೆ ನೀವು ಮಣ್ಣು ಮುಗ್ಸಕ್ ಹೋಗ್ಬೇಡಿ. ಸತ್ಯ ಆಗ್ಲಿ ನಿಮ್ ಕೈಲಿ ಆಗುತ್ತಾ ಮಾಡಿ, ಆಗಲ್ಲ ಅಂದ್ರೆ ಯಾಕೆ ನೀವು ಸುಳ್ಳು ಮತ್ತೆ ಕೊಡ್ತಾರಲ್ಲ. ನಿಮ್ಮ ಯಡಿಯೂರಪ್ಪನವರು ಒಂದ್ ಕೆಲ ದಿವಸ ಮುಖ್ಯಮಂತ್ರಿ ಆಗಿದ್ಲಲ್ಲ ಅಲ್ವಾ? ಫಟ್ ರೈತರ ಸಾಲ ಮನ್ನಾ ಎಲ್ಲಿವರೆಗೆ ಮಾಡಿದ್ರು ಅವರು?
ಈಗ ಅನೌನ್ಸ್ ಮಾಡಿದ್ರು 1 ಲಕ್ಷ ರೂಪಾಯಿವರೆಗೆ ರೈತರ ಸಾಲ ಮನ್ನಾ ಅಂದ್ರು. ಈ ಪ್ರಣಾಳಿಕೆ ಅದನ್ನೇ ಹೇಳಿದವರು. ಸಾಬೀತಾಗಿದ್ರೆ ಮಾಡ್ತಾ ಇದ್ರು, ಬಹುಮತ ಸಿಕ್ಲಿಲ್ಲ ಅಲ್ಲಿ, ಅದಕ್ಕೆ ಮಧ್ಯದಲ್ಲಿ ಇದು ವಿಚಾರ ನಿಂತಿದೆ. ಆದ್ರೆ ನಮ್ ಸರ್ಕಾರ ಇದ್ದಿದ್ರೆ ನಾವು ಮಾಡೋದಕ್ಕೆ ನಮ್ಮ ಸಂಪನ್ಮೂಲ ಕ್ರೋಢೀಕರಿಸೋದು ಹೇಗೆ ಅಂತ ಗೊತ್ತಿತ್ತಾಯ್ತು. ಏನ್ ಮಾಡ್ತಿದ್ರಿ? GST ಬಂದ್ಮೇಲೆ ನನ್ಗೊಂದು ಅಬಕಾರಿ ಸುಂಕ ಪೆಟ್ರೋಲ್ ಬಿಟ್ರೆ ಬೇರೆ ಮೇಲೆ ಟ್ಯಾಕ್ಸ್ ಹಾಕಕ್ ಬರಲ್ಲ. ಎಲ್ಲಿಂದ ಒತ್ಕೊ ಬರ್ತಿದ್ರಿ? ಸ್ವಿಚ್ ಬ್ಯಾಂಕ್ ಇಂದ ಒತ್ಕೊ ಬರ್ತಿದ್ರ? ದುಡ್ಡು ಎಲ್ಲಿಂದ ತರ್ತಿದ್ರಿ? ನಮ್ಮ ಸರ್ಕಾರ ಇವತ್ತು ಬಂದಿದ್ರೆ ನಾವು ಈ ಮಾಡ್ಬೇಕಾದ ಕೆಲಸ ಮಾಡಿದ. ಆದ್ರೆ JDS ಅವರು ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಮೊನ್ನೆ ಹೇಳಿದೆ, ಇವತ್ತು ಹೇಳ್ತೀನಿ. ವಿಚಾರದಲ್ಲಿ ಯಾವ ಸಲಹೆ ಮಾಡ್ಬೇಕು? ರಾಜ್ಯನ ಮತ್ತು ರಾಷ್ಟ್ರನ ದಿವಾಳಿ ಮಾಡ್ಬೇಕಾ? ಆಗೋದಿಲ್ಲ. ರೈತರ ಸಾಲ ಆಗ್ಲಿ, ಜನರ ಸಮಸ್ಯೆಗಳಾಗ್ಲಿ ಯಾವ್ದು ತಿಳುವಳಿಕೆ ಇದ್ದಿದ್ರೆ ಅಲ್ಲಲ್ಲ, ನೀವ್ ಯಾವ ತರ ಮೋಸ ಮಾಡಿ ನೀವು 37 ಸೀಟ್ ಇಟ್ಕೊಂಡು ಮುಖ್ಯಮಂತ್ರಿ ಆದ್ರಲ್ಲ ನೀವು. ಯಾವ ರೀತಿ ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಕಾನೂನು ಪದವಿ ಮಾಡಿರೋರು ಅವಕಾಶ ಇಲ್ಲ ಅಂತ ಮಾತಾಡ್ತಾ ಇಲ್ಲ. ಆದ್ರೆ ನೀವು ರಾಜ್ಯದಲ್ಲಿ ನೀವು ಪ್ರಣಾಳಿಕೆಯಲ್ಲಿ ಜನನ ರಾಜ್ಯದಲ್ಲಿ ಅಧಿಕಾರ ಮಾಡಬಾರ್ದಾಯ್ತು. ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಸಾಮಾನ್ಯ ಸಾಮಾನ್ಯ ನಿಮ್ಮ ಆರ್ಥಿಕ ಸಲಹೆಗಾರ ಕೇಳಿ ಫಸ್ಟ್ ಪದವಿ ಮುಗಿಸಿದ್ದೀರಿ ನೀವು. ಕರೆಕ್ಟ್ ಆಗಿ ಮಾತಾಡಿ. ಪ್ರಿಯ ವೀಕ್ಷಕರೇ, ನಾನೇನ್ ನಂಬಿಲ್ಲ. ಅಲ್ಲ, ಆಗದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು? ಸಾಮಾನ್ಯ ಜ್ಞಾನ ಇಲ್ಲದೆ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದಂತ JDS ಅವರು ಜನರನ್ನ ವಂಚನೆ ಮಾಡಿದ್ದಾರೆ, ಜನರಿಗೆ ಮೋಸ ಮಾಡಿದ್ದಾರೆ. ನನ್ಗೆ ಓಟ್ ಹಾಕಪ್ಪ, ನಾನು ಏನೋ ಮಾಡ್ತೀನಿ. ನಿಮಗೆ ಪೂರ್ವಪರ ವಿಚಾರಗಳೇ ಗೊತ್ತಿಲ್ಲದೆ ನೀವು ಹೇಗೆ ನೀವು ಆರ್ಥಿಕತೆ ಸರ್ಕಾರ ಪ್ರತಿಯೊಬ್ಬ ಇವತ್ತು 60 ರೂಪಾಯಿ ಪೆಟ್ರೋಲ್ 80 ರೂಪಾಯಿ ಮಾಡಿದ್ದಾರೆ. 400 ರೂಪಾಯಿ ಪೆಟ್ರೋಲ್ 800 ರೂಪಾಯಿ ಮಾಡಿದ್ದಾರೆ. ರೈತರ ಬಗ್ಗೆ ಮಾತಾಡ್ತಾರೆ ಇವರು. ಅಲ್ಲಿ ನೋಡಿ ಟ್ರೈನಿಂಗ್ ಮಾಡ್ಕೊಟ್ಟಿದ್ದಾರೆ. ಬಿಜೆಪಿ ಮೇಲೆ ಬಳ್ಳಾರಿಯಿಂದ ಬಳ್ಳಾರಿಯಿಂದ ಕರ್ಕೊಂಡು ಬಂದಿದ್ದಾರೆ. ಇವರ ಕಾರ್ಯಕರ್ತರಿಗೆ ಅಸೋಸಿಯೇಷನ್ ಹಾಕೊಂಡು ಬಳ್ಳಾರಿಯಲ್ಲಿ ಬೋರ್ಡ್ ನೋಡಿ ಬಳ್ಳಾರಿಯಿಂದ ಕರ್ಕೊಂಡ್ಬಂದು ಪಾದಯಾತ್ರೆ ಮಾಡೋರು ಯಾವ ನೈತಿಕತೆ ಇದೆ? ರೈತರ ಬಗ್ಗೆ ಮಾತಾಡಿ. ಉತ್ತರ ಪ್ರದೇಶದಲ್ಲಿ ರೈತರನ್ನ ಮೋಸ ಮಾಡಿ ಕೇಂದ್ರ ಸರ್ಕಾರದಿಂದ, ರಾಜಸ್ಥಾನದಲ್ಲಿ ನಿಮ್ಗೆ ಯಾವ ಕೇಂದ್ರ ಸರ್ಕಾರದಿಂದ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಕರ್ನಾಟಕದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇಲ್ಲ ಸರ್. ಕೇಂದ್ರ ಸರ್ಕಾರ ನೀವು ಕೇಂದ್ರ ಸರ್ಕಾರ ನಿಮ್ಮ ಪಕ್ಷ ಯಾರು ಮನೆ ದುಡ್ಡು ಕೇಳ್ತಾ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡು ಕೇಳ್ತಾ ಇದ್ದೀವಿ. ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರು ಕುಮಾರಣ್ಣವ್ರ ಮನೆ ಮುಂದೆ ಹೋಗಿ ಬೇಷರತ್ ಬೆಂಬಲ ಅಂತ ಹೇಳಿ ಇವತ್ತು ಕೊಪ್ಪಳದಲ್ಲಿ ಹೋದಾಗ ಕುಮಾರಣ್ಣವ್ರು ಏನ್ ಹೇಳ್ತಾರೆ? ಮುಖ್ಯಮಂತ್ರಿ ಆಗಿ ನೀವು ಪಕ್ಷದ ಅಧ್ಯಕ್ಷ ಆಗಿ ಹೋಗಿ ಹೇಳಿದ್ದಲ್ಲ, ಮುಖ್ಯಮಂತ್ರಿ ಆಗಿ ಹೋಗಿ ಹೇಳ್ತೀರಾ ನೀವು ನನ್ಗೆ ಓಟ್ ಹಾಕೋದಿಲ್ಲ, ನಿಮ್ ಸಾಲ ಮನ್ನಾ ಮಾಡ್ಬೇಕೇನ್ರಿ ನಾನು ಅಂತ ಕೊಪ್ಪಳದಲ್ಲಿ ಓಪನ್ ಆಗಿ ನೀವು ಹೇಳ್ತೀರಾ? ಯಾಕೆ ಹೇಳ್ತೀರಾ ನೀವು ಮಾತು? ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ 48,000 ಕೋಟಿ ಸಾಲ ಮನ್ನಾ ಮಾಡಿ ರಾಜಕಾರಣ ಮಾಡ್ತಾ ಇದ್ದೀರಲ್ಲ. ನರಸಿಂಹಮೂರ್ತಿ
ಸರ್ ಎಸ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಕುಮಾರಣ್ಣ ನಾನ್ ಒಂದ್ ಮಾಡ್ತಾ ನಿಮಿಷ, ಇರೋದು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ದಿನಕ್ಕೆ 4 ಪತ್ರ, ಎಷ್ಟು 10 ಒತ್ತಡ ಪತ್ರ ಅಂತಂದ್ರೆ, ಬರೀತಾರೆ. ಎಷ್ಟು ಒತ್ತಡ ಅಂತಂದ್ರೆ, ಒಬ್ಬ ನಾಳೆ ಸಾಮಾನ್ಯ ಬೆಳಿಗ್ಗೆ ಆಗ್ಬಿಡುವಾಗ ಸಾಲ ಮನ್ನಾ ಅಂತಕ್ಕಂಥ ಏನ್ ಮಾತಾಡ್ಬೇಕು, ಒತ್ತಡ ಏನ್ ತಂದು ಈ ರಾಜ್ಯದಲ್ಲಿ ಅವ್ರಿಗೆ ಚರ್ಚೆ ಮಾಡ್ಲಿ. ಅವ್ರಿಗೆ ನಿಜವಾಗ್ಲೂ ಅದ್ಯಾಕೆ ಅವ್ರು ಕೇಳಿ, ನಿರ್ಧಾರ ಮಾಡ್ತೀರಾ ನೀವು? ಅಲ್ಲ, ಕುಮಾರಣ್ಣ ಅಧಿಕಾರ ಅವ್ರು ಮಾಡೋಕೆ ಪ್ರಚಾರದಲ್ಲಿ ಅವಕಾಶ ಕೆಲಸ ಮಾಡ್ಲಿಕ್ಕೆ ಬಿಟ್ಕೊಡಿ. ಪ್ರಯತ್ನ ಮಾಡಿಸಿರ್ತಕ್ಕಂಥ ಒಂದ್ ನಿಮಿಷ, BJP ಯನ್ನು ಮಾತಾಡ್ತೀನಿ. ನಾಗರಾಜ್. ಅವ್ರು ಎಲ್ಲಿ ಪ್ರಚಾರ BJP ನ ಮಾಡ್ತಕ್ಕಂಥ ಒಂದು ಮಾತು ಹೇಳಿದೆ. that is not correct. ನಾನು ಒಂದು ಮಾತು ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಅದು ನಾನು ಒಪ್ಪಲಿಕ್ಕೆ ಸಾಧ್ಯ ಕನ್ಸರ್ನ್ ಇಲ್ಲ. ನಿಂದ ಹೇಳಿದ್ದು. ನೀವು ನನ್ನ ಮತ ಹಾಕಿಲ್ಲ ಆ ಕಾರಣಕ್ಕೆ ನಿಮ್ಗೆ ಕೇಳೋ ನೈತಿಕ ಮನುಷ್ಯ ನಂಗೆ ದುಡ್ಡು ನಾನು ಹೇಳಿದಾಗ ಹೇಳೋದು ಸರಿ ಯಾವ ಇದೆಯಾ? ಒಬ್ಬ ರೈತರು ನಮ್ಮ ರೈತರ JDS ಬಗ್ಗೆ ಪಕ್ಷದ ಬೆಂಬಲಿಸಿ ಮಾತಾಡ್ತಿದ್ರೆ ಒಬ್ಬ ಇರೋಣ, ರೈತ ಇರೋಣ ಒಂದ್ ಆಗ್ಲಿ, ನಿಮಿಷ. ಗುಲ್ಬರ್ಗ ರೈತ ಯಾವ ಆಗ್ಲಿ, ಒಬ್ಬ ರೈತರು ಬೆಳಗಾವಿ ರೈತ ಆಗ್ಲಿ, ನಾಯಕರು ಯಾವ ರೈತರು ಒಂದೇ. ಇರಿ ಸರ್ ಯಾವ ಎಲ್ಲ ರೈತರು ಒಂದೇ. ಇರಿ ಸರ್ ಆಯ್ತು ಯಾವ ಒಬ್ಬ ರೈತ ನಾಯಕನು ಈ ರಾಜ್ಯದಲ್ಲಿ 45,000 ಕೋಟಿ ಅಲ್ಲ, ಒಂದು ಒಂದ್ ನಿಮಿಷ ಕೇಳಿ. ಏನೇ ವಿನ ಭಾರತೀಯ ಜನತಾ ಪಕ್ಷ ಯಾವತ್ತೂ ಹಿಂಸೆಗೆ ಪ್ರಚೋದನೆ ಮಾಡಿದ್ದಲ್ಲ, ಪ್ರಚೋದನೆ ಮಾಡುವುದೂ ಇಲ್ಲ ನಾವು. ಹಾಗಾಗಿ ಅದು ಯತ್ನಾಳ್ ಅವರ ವೈಯಕ್ತಿಕ ಅಭಿಪ್ರಾಯ, ಅದನ್ನ ಯಾರು ನಾವು ಭಾರತೀಯ ಜನತಾ ಪಕ್ಷ ಅದನ್ನ ಗಂಭೀರವಾಗಿ ಏನ್ ಪರಿಗಣಿಸ. ಕ್ರಮ ಕೈಗೊಳ್ಳಿ? ಹಾಗಾಗಿ ಅವರ ಮೇಲೆ ಇವತ್ತು ಸೋಮೋಟ ಕೇಸ್ ತಗೊಳ್ಳಿ, ಸರ್ಕಾರ ಕೈಯಲ್ಲಿದೆ, ನಿಮ್ ಕೈಲಿ ತಗೊಳ್ಳಿ. ಅದಕ್ಕೊಂದು ಸೋಮೋಟ ಕೇಸ್ ಕಾನೂನಲ್ಲಿ ಅವಕಾಶ ಇದೆ, ತಗೊಳ್ಳಿ. ಆ ಕೆಲಸ ಬಿಟ್ಬಿಟ್ಟು ನೀವು ಮಜಾ ತಗೊಳ್ತಿದ್ದೀರಿ. ಏನ್ ನಿಲುವು? ನೀವು ಮಜಾ ತಗೋಬೇಡಿ. ನೀವು ಯತ್ನಾಳ್ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ನಾವೇನೋ ನಿಮ್ಗೆ ಅಡ್ಡ ಬಂದಿದೀವ? ಬರಲ್ಲ. ಆದ್ರೆ ನಿಮಗೇನು ಇದನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ನಿಮ್ಗೆ ನೀವ್ ಎಕ್ಸ್ಪ್ಲನೇಷನ್ ಕೇಳ್ತೀರಾ ಅಂತ ಅಲ್ಲ, ನಾವೇ ಅದನ್ನ ನಮ್ಮ ಹೈಕಮಾಂಡ್ ಇದೆ, ಅದಕ್ಕೆ ಕಮಿಟಿ ಇದೆ, ಅವರು ದೊಡ್ಡವರಿದ್ದಾರೆ, ಪಾರ್ಟಿ ಅಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ನೀವು ಒತ್ತಾಯ ಮಾಡ್ತೀರಾ ಅದಕ್ಕೆ? ಬಟ್ ನಮ್ಮ ಒತ್ತಾಯ ಇಷ್ಟೇ, ಅದು ವೈಯಕ್ತಿಕವಾದ ಅಭಿಪ್ರಾಯ ಬಿಟ್ಟರೆ ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಅದು ಯಾರನ್ನು ಗುಂಡುಡಿ ಅಧಿಕಾರ ಯಾರಿಗಿದೆ? ಯಾರು ಕೊಡಕ್ ಸಾಧ್ಯ ಇದೆ? ಸರ್, ಇವ್ರು ಹೇಳಿರೋದು ಸಂವಿಧಾನ ವಿರೋಧಿ ಹೇಳಿಕೆ. ಇದು Yes. ಸಂವಿಧಾನ ವಿರೋಧಿ ಹೇಳಿಕೆ. ಮತ್ತೆ ಚಿನಾರಮ್ಮ ಅವ್ರು ಹೇಳಿದ್ರು ಅವ್ರ ವೈಯಕ್ತಿಕ ಹೇಳಿಕೆ ಅಂತ. ವೈಯಕ್ತಿಕ ಹೇಳಿಕೆ ನಾನು ಯತ್ನಾಳಾಗಿ ಹೇಳ್ತಾ ಇದ್ದೀನಿ. ಬುದ್ಧಿಜೀವಿಗಳಿಗೆ ಪಕ್ಷ ಶಾಸಕರಲ್ವಾ? ನಿಮ್ಮ ಪಕ್ಷ ಶಾಸಕರಲ್ವಾ? ನಿಮ್ಮ ಸರ್ಕಾರ ಇದೆಯಲ್ಲ, ನೀವು ಏನ್ ಕೆಲಸ ಮಾಡ್ತೀವಿ ನಿಮ್ಮ ಪಕ್ಷದಿಂದ ನಮ್ಮ ಪಕ್ಷ ಬಿಡಿ. ನೀವು ನಿಮ್ಗೆ ಪಕ್ಷಕ್ಕೆ ನಿಮ್ಮ ಪಕ್ಷಕ್ಕೆ ಸೈನಿಕರಿಗೆ ಗೌರವ ಕೊಡುವಂತ ವೇದಿಕೆ ಈ ರೀತಿ ಉಗ್ರವಾದ ಒಂದು ಉಗ್ರಗಾಮಿ ಸರ್ಕಾರ ಬಿಜೆಪಿ ನಾನು ಹೇಳ್ತೀನಿ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಯಾವುದೇ ಪಕ್ಷ ಶಾಸಕ, ಒಬ್ಬ ಶಾಸಕ ಅಂದ್ರೆ ಜನಗಳಿಗೆ ಮಾದರಿಯಾಗಿರ್ಬೇಕಾಗ್ತದೆ. ಈ ಮಾದರಿತನವನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲೂ ಒಪ್ಲಿಕ್ಕೂ ಸಾಧ್ಯ. 4 ಜನ 5 ಜನ ಬುದ್ಧಿಜೀವಿ ಹೇಳ್ತೇನೆ. ನೀವು ತಾಕತ್ತಿದ ಸರ್ಕಾರ ನಿಮ್ ಕೈಲಿದೆ. ನಿಮಗೆ ತಾಕತ್ತಿಲ್ಲ, ನೀವು ಕೊಡ್ರಿ ಕಂಪ್ಲೇಂಟ್. ನೀವು ಈ ದೇಶದ ಪ್ರಜೆ ಅಲ್ವಾ? ಅಲ್ಲಲ್ಲ. ಅಂತವ್ರನ್ನೆಲ್ಲ ಇದನ್ನ ನಾನು ಸರ್, ಅಲ್ಲ, ಇದನ್ನ ನಾನು ತಾಕತ್ತಿನ ಪ್ರಶ್ನೆ ಅಂತ ಭಾವಿಸೋದಿಲ್ಲ. ಅಲ್ಲ, ಅವ್ರು ನಮ್ಮ ತಾಕತ್ತಿನ ಬಗ್ಗೆ ಮಾತಾಡ್ತಾರೆ. ಹೌದು, ನೀವು ಸರ್ಕಾರಕ್ಕೆ ಅಧಿಕಾರ ಇದೆ, ಮಾಡಿ. ನಾನು ತಾಕತ್ತಿನ ಪ್ರಶ್ನೆ ಅಂತ ಹೇಳೋದಿಲ್ಲ. ನೀವು ತಕ್ಷಣ ಹೇಳಿದ್ರು ವಿಧಾನಸೌಧ ದಲ್ಲಾಳಿಗಳಿದಾರಂತ. ಅದಕ್ಕೆ ಅರಣ್ಯ ಮಂತ್ರಿ ಶಂಕರ್ ಅವ್ರ ಸಾಕ್ಷಿ ರಾತ್ರಿ 10 ಗಂಟೆವರೆಗೂ 100 ಜನ ಆರ್ಎಫ್ಒಗಳು ಡಿಎಫ್ಒಗಳು ವ್ಯವಹಾರ ಮಾಡ್ತಾ ಇದ್ರು ನೋಡಿದಂತದ್ದು ಮೀಡಿಯಾಗಳಲ್ಲಿ. ಎಲ್ಲ ನಾವು ಜನಗಳ ಪರ. ಯಾಸ್ ಪ್ರಿಯ ವೀಕ್ಷಕರೇ,